ನೋಡಿ, ಸಾಯಂಕಾಲ ಟೀ ಜೊತೆಗೆ ಅಥವಾ ಹಸ್ವಾದಾಗ ದಿಢೀರಂತ ತಿನ್ನೋಕ್ಕೆ ಇದು ರಾಗಿ ಅವಲಕ್ಕಿಯ ಒಗ್ಗರಣೆ, ಒಣ ಒಗ್ಗರಣೆ. ಇದು ಆರೋಗ್ಯಕ್ಕಂತೂ ಯಾರಿಗೂ ಕೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತೇ ಇದೆ. ಇದನ್ನು ರಾಗಿನ ಈ ರೂಪದಲ್ಲಿ ಕೂಡ ನಾವು ಯಾವಾಗ ಬೇಕೋ ಆವಾಗ ತಿನ್ನಬಹುದು. ಇದನ್ನು ಖಾರ ಹಾಗೆ ಹಾಕೋದು ಅಂತ ತೋರಿಸಿದ್ದೀನಿ ನಾನು. ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ. ಇದು ನೋಡಿ, ರಾಗಿದು ಅವಲಕ್ಕಿ ಅಂತ. ಇದು ನೋಡಿ, ಈ ಥರ ತೆಳ್ಳಗಿರುತ್ತೆ, ಗರ್ಗರಿಯಾಗಿರುತ್ತೆ. ಹೀಗೆ ತಿನ್ನಲೂಬಹುದು, ಒಂಚೂರು ಏನಾಗಲ್ಲ, ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆಕಾಯಿ ಬೀಜನ ಸ್ವಲ್ಪ ಬ್ರೇಕ್ ಮಾಡಿ ಇಟ್ಕೋಬೇಕು. ಹೀಗೆ ಪೇಪರ್ನ ಮುಚ್ಕೊಂಡು ಮೇಲಿಂದ ಕುಟ್ಟಿದ್ರೆ ಆಯಿತು. ಹುರ್ಗಡಲೆ ಮತ್ತು ಇದು ಉಪ್ಪು, ಮೆಣಸಿನ ಪುಡಿ ಮತ್ತು ಅರಿಶಿನ. ಇದು ನಿಂಬೆ ಉಪ್ಪು ಅಂತಾರಲ್ಲ ಅದು. ಇದನ್ನು ಸ್ವಲ್ಪ ಇದರಲ್ಲಿ ಈ ಥರ ಪುಡಿ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಒಂಚೂರು ಸಕ್ಕರೆನೂ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಬಿಳಿ ಎಳ್ಳು ಸ್ವಲ್ಪ ಇದು ಪುಡಿ ಮಾಡ್ಕೊಂಡಿದ್ದೀನಿ, ಹುಳಿಗೋಸ್ಕರ. ಅದು ಹುಳಿ ಸಕ್ಕರೆ ಎರಡೂ ಇದ್ದರೆ ಚೆನ್ನಾಗಿರುತ್ತೆ, ಅಥವಾ ಎರಡೂ ಬೇಡ, ಆ ಥರ ಮಾಡ್ಬೋದು. ಇದು ಒಣ ಕೊಬ್ಬರಿನ ಆದಷ್ಟು ತೆಳ್ಳಗೆ ಹೆಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಈಗ ಒಂದೆರಡು ದೊಡ್ಡ ಚಮಚ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟ್ಬಿಡ್ತು. ಈಗ ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಅದಕ್ಕೇ ನಾವು ಪುಡಿ ಮಾಡಿ ಅದಕ್ಕೆ ಕಡಲೆ ಬೀಜ ಕುಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಸುತ್ತು ಚೆನ್ನಾಗಿ ಗರಿ ಆಗೋಗುತ್ತೆ ಹುರ್ಕೊಳ್ಳೋಣ. ಇದಕ್ಕೆ ಇವಾಗ ಎಳ್ಳು ಹಾಕ್ಕೊಳ್ಳೋಣ. ಎಳ್ಳು ಹಾಗೂ ಹುರ್ಗಡ್ಲೆ ಮತ್ತು ಕೊಬ್ಬರಿ ಇಷ್ಟು ಹಾಕ್ಕೊಳ್ಳೋಣ. ಇದು ತೋರಿಸೋದ್ರಲ್ಲಿ ಸ್ವಲ್ಪ ಪುರಿ ಜಾಸ್ತಿ ಆಯಿತು, ಪುರಿ ಕಮ್ಮಿ ಇಟ್ಕೋಬೇಕಿತ್ತು. ಈಗ ಇದಕ್ಕೆ ನಾವು ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಕಲಸಿ ಮೊದಲು ಒಲೆ ಆರಿಸ್ಬಿಡೋಣ. ಒಲೆ ಆರಿಸಿ ಆ ಕಾವಿಗೆ ಅದಾಗತ್ತೆ. ಈಗ ಈ ಅವಲಕ್ಕಿಯನ್ನು ಹಾಕ್ಕೊಂಡು ಕಲಸೋಣ. ಮತ್ತು ಆಮೇಲೆ ಸ್ವಲ್ಪ ಒಲೆ ಹಚ್ಚೋಣ. ಇದು ಗ್ರಾಮೀಣ ಅಂಗಡಿ ಅಥವಾ ಹಳ್ಳಿಯವರೆಲ್ಲ ತಂದಿರೋದ್ರದ್ದು ಎಕ್ಸಿಬಿಷನ್ ಎಲ್ಲ ಕೆಲವು ಸಲ ಮಾಡ್ತಾರಲ್ವ, ಅಂಥ ಕಡೆ ಇದು ಸಿಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತು ಸೂಪರ್ ಮಾರ್ಕೆಟಲ್ಲಿ ಏನಾದರೂ ಸಿಗ್ಬಹುದೇನೋ ವಿಚಾರಿಸ್ಬಹುದು. ಇದಕ್ಕೆ ಉಪ್ಪು ಖಾರನೂ ಸ್ವಲ್ಪ ಜಾಸ್ತಿ ಇಡಿಸುತ್ತೆ, ಕಮ್ಮಿ ಇದೆ ಅನ್ನಿಸ್ತು. ಇನ್ನೂ ಹುರಿಬೇಕಾಗಿತ್ತಲ್ವ, ನಾವಿನ್ನೂ ಹುರಿದಿರಲಿಲ್ಲ. ಸೊ ಈ ಕಾವಿನಲ್ಲಿ ಆಗುತ್ತೆ. ಜಿಡ್ಡೂ ಸ್ವಲ್ಪ ಇನ್ನೂ ಮುಂದೆ ಹಾಕ್ಕೋಬಹುದು ಬೇಕಿದ್ದವರು. ನೋಡಿ, ಇವಾಗ ಆಕರ್ಷಕವಾದ ಬಣ್ಣ ಕಾಣಿಸ್ತಾ ಇದೆ. ಎಳ್ಳು ಕೂಡ ಇನ್ನೂ ಜಾಸ್ತಿ ಇಷ್ಟ ಇದೆ ಅನ್ನೋರು ಬೇಕಿದ್ದರೆ ಹಾಕ್ಕೋಬಹುದು. ಇದ್ದದಕ್ಕೆ ಇಂಥವೆಲ್ಲ ಎಷ್ಟು ಹಾಕಿದ್ರು ಚೆನ್ನಾಗಿರತ್ತಲ್ವ. ಸೂರ್ಯಕಾಂತಿ ಬೀಜನೂ ಹಾಕಿದ್ದೀನಿ, ನಿಮಗೆ ತೋರ್ಸೋಕ್ಕಾಗಿಲ್ಲ. ಕುಂಬಳ ಬೀಜ ಅಥವಾ ಕಲ್ಲಂಗಡಿ ಬೀಜ, ಕರ್ಬೂಜದ ಬೀಜ ಯಾವುದಿದ್ರೂ ಇದಕ್ಕೆ ಹಾಕಿದ್ರೆ ಕಾಂಟ್ರಾಸ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ.